ನಿಮಗ್ ಕನಕ್ಪುರದ ಗ್ರೇನೇಡ್ ಕಳ್ಸಕ್ಕೆ ಆತರ ಹಾಕಂಡ್ರಿ ಅದ್ ಬಂದ್ ಬಿಸ್ತಲ್ ಬಿದ್ರೆ ಏನು ಆಗಲ್ಲ. ನಮ್ ಕೊಬ್ಬರಿ ಏನಾರ ಬಂದು ಹಾರ್ಬರ್ ಬಿತ್ತು ಅಂದ್ರೆ ನಾವು ಬಾಯಿಗೆ ಮಣ್ಣು ಹಾಕೋಬೇಕಾಗುತ್ತೆ, ಕೌಟ್ ಆಗೋಗುತ್ತೆ. ನಾಳೆ ಕಳಿಸ್ತಾ ಇರೋ ಮಾಲಿಂದು ಡಿಟಿ ಎಲ್ಲ ನಾಳೆ ಬೆಳಗ್ಗೆ ಬಂದ್ಬಿಡ್ಬೇಕು. ಅದಕ್ಕೆಲ್ಲಾ ವ್ಯವಸ್ಥೆ ನೀವು ಮಾಡ್ಬೇಕು, ಗೊತ್ತಾಯ್ತಾ? ಆಯ್ತು ಸರ್. ಓಟ್ ಬನ್ನಿ, ನಮಸ್ಕಾರ. ನೀವು ಅದನ್ನೆಲ್ಲ ಕೂಡ್ಲೆ ಫಾಲೋ ಅಪ್ ಮಾಡ್ಬಿಡಿ. ನೀನು ಹಿರಿ ಸಾವೆ ಸಣ್ಣೇಗೌಡ ಅಲ್ವೇನೋ? ನೀನು ಅರಸೀಕೆರೆ ರಾಮಣ್ಣ ಅಲ್ವೇನೋ? ಅಲ್ವೋ? ಹಾಸನ ವಿಘ್ನೇಶ್ವರ ಕಲಾ ಸಂಘದಲ್ಲಿ ಸ್ತ್ರೀ ಪಾತ್ರ ಮಾಡ್ತಿದ್ದ ಹೀಗಿದ್ದೆ, ಈಗ ಒಳ್ಳೆ ಡಂಡ್ಲಪ್ ಟೈರ್ ಆದಂಗ ಆಗ್ಬಿಟ್ಟಿದ್ಯಲ್ಲೋ. ಏನ್ ಮಾಡ್ತೀವ ಸಣ್ಣೇಗೌಡ? ಗೋವಾ ಪೆಂಡಿ, ಕಾರವಾರ ಬಾಂಡೆ ಮೀನು, ಕುಚುಲಕ್ಕಿ ಅನ್ನ ನನ್ನ ಈ ಮಟ್ಟಕ್ಕೆ ಮಾಡ್ಬಿಟ್ಟೈತೆ ಕಡೆಯ. ಆದ್ರೆ ನಿನ್ಗಿಂತ ನಾನೇ ವಾಸಿ ಕಣಪ್ಪ. ಯಾವ್ದ್ರಲ್ಲೋ? ಇದ್ರಲ್ಲಿ. ನೀನಿನ್ನೂ ಹಳೆ ತಮಾಷೆ ಬಿಟ್ಟಿಲ್ಲ. ಹೆಂಗಯ್ಯ ಬಿಡಕ್ಕಾಗತ್ತೆ ಸಣ್ಣೇಗೌಡ? ನಿನ್ ಜ್ಞಾಪಕ ಆಯ್ತಾ? ಅರಸೀಕೆರೆ SPT ಗೋವಿಂದರಾಜು ಕಾಯಿ ಮಂಡಿ ಒಳಗೆ ನಾನು ನೀನು ತೆಂಗಿನಕಾಯಿ ಕದ್ದು ನಮ್ಮನ್ ಕರ್ಕೊಂಡೋಗಿ ಲಾಕಪ್ಪಲ್ಲಿ ಚೆನ್ನಾಗಿ ಬೆಂಡೆತ್ತದ್ಮೇಲೆ ತಾನೇ ನನಗೂ ನಿನಗೂ ಸ್ಟಾರ್ ತಿರುಗಿದ್ದು. ಅದ್ ಸರಿ, ಹೆಂಗಿದೆಯಾ ನೀನೀಗ? ನಂದೇನೆಯ ಅದೇನೋ ಹೇಳ್ತಾರಲ್ಲ, ವೆಚ್ಚಕ್ಕೆ ಹಣ, ಬೆಚ್ಚನೆಯ ಮನೆ, ಇಚ್ಛೆಯಂತೆ ನಡೆಯುವ ಮಡದಿ. ಇನ್ನು ನನ್ನ ಮಗ ಬಂಗಾರದಂತ ಮಗ, ಮೆಡಿಸಿನ್ ನಲ್ಲಿ ಗೋಲ್ಡ್ ಮೆಡಲಿಸ್ಟು, ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾನೆ. ಇದಕ್ಕಿಂತ ಸ್ವರ್ಗ ಬೇಕೇನೆಯ? ಅಲ್ರಮಣ, ಬರೀ ನನ್ ಕತೆನೆ ಕೇಳ್ತಿಯಲ್ಲ, ನಿಂದೇನು? ಏನ್ ಹೇಳಪ್ಪ ವೈಭವನ? ನಮ್ಮ ಮಾವನು ನಮ್ಮ ಅಣ್ಣ ಸೇರ್ಕೊಂಡ್ಬಿಟ್ಟು ಒಂದ್ ಹಳ್ಳಿ ಮುಕ್ಕನ್ನ ಗಂಟಾಕ್ಬಿಟ್ರು. ಹಳ್ಳೆಣ್ಣೆ ಚೆಂಡುವಿನ ಕೇಸು. ಅವಳು ಕಾರವಾರಕ್ಕೆ ಬಂದ್ರು ಬದಲಾಗ್ಲಿಲ್ಲ ಕಣಯ್ಯ. ಕಾರವಾರ ಏನು, ಅವಳು ಇಂಗ್ಲೆಂಡ್ ಕರ್ಕೊಂಡು ಹೋದ್ರು ಅವಳು ಮಾತ್ರ ಬದಲಾಗಲ್ಲ ಬಿಡು. ನಮ್ಮಿಬ್ಬರಿಗೂ ಒಬ್ಬ ಮಗ ಹುಟ್ಬಿಟ್ಟವನೇ ಕಣಯ್ಯ, ಚಕ್ರವರ್ತಿ ಕಣಯ್ಯ. ನಿನ್ನ ಮಗ ಗೋಲ್ಡ್ ಮೆಡಲಿಸ್ಟ್ ಆದ್ರೆ ನನ್ನ ಮಗ ಅಪ್ಪಟ ಅಪರಂಜಿ 24 ಕ್ಯಾರೆಟ್. ಕುತ್ಕೊಳ್ಳಿ ಕುತ್ಕೊಳ್ಳಿ, ಗಟ್ಟಿ ಹಿಡ್ಕೊಳ್ಳಿ, ಗಟ್ಟಿ ಹಿಡ್ಕೊಳ್ಳಿ, ಬಿದ್ದಬಿಡ್ತಾರೆ. ಹಿಡ್ಕೊಳ್ರಿ, ಹಿಡ್ಕೊಳ್ರಿ, ಹಿಡ್ಕೊಳ್ಳಿ ಗಟ್ಟಿಗೆ, ಬೇಗ ಹೋಗೋಣ. ಗಟ್ಟಿ ಹಿಡ್ಕೊಳ್ಳಿ, ಗಟ್ಟಿ ಹಿಡ್ಕೊಳ್ಳಿ, ಎದುರುಬೇಡಿ, ನಾನಿದ್ದೀನಿ. ಸಂತೋಷ, ಆಹಾ, ಓಹೋ, ಸಂಗೀತ, ಏಹೇ. ಹಾಡು ಹೇಳ್ತಿದ್ದೀರಲ್ಲ, ಬೇಗ ಹೋಗಿ ಸರ್. ಹಾಡು ಹೇಳಿದ್ರೆ ಸ್ಫೂರ್ತಿ ಬಂದು ಸುಮ್ಮನಿರಮ್ಮ, ಅವಾಗಲೇ ಸಿಕ್ಕೋದು ಕಳ್ಳ. ನೀವು ಗಟ್ಟಿ ಹಿಡ್ಕೊಳ್ಳಿ. ಏನ್ ಸ್ಪೀಡ್ ಓಡಿಸ್ತಾ ನೋಡಿ. ಬ್ಯಾಕ್ ಶಾಟ್ ನೋಡಿದ್ರೆ ಚಾಲ್ ಶೋಭರಾಜ್ ಇದ್ದಾಗ ನೋಡಿ. ಹಿಡಿತೀನಿ, ನೀವು ಎದುರುಬೇಡಿ, ನೀವು ಹಿಡ್ಕೊಳ್ಳಿ, ಗಾಬರಾಬೇಡಿ. ಜಸ್ಟ್ ಕ್ಯಾಚ್ ಆಗ್ತೀವಿ, ಕ್ಯಾಚ್ ಹಾಕಿದ್ರೆ ನಂಬರ್ 1 ನಾವು ಬ್ರೇಕ್ ಆಗ್ತೀನಿ. ಟಚಿಂಗ್ ಟಚಿಂಗ್ ಟಚಿಂಗ್. ಕಳ್ಳ ಇಲ್ಲಿ ಬರ್ತಾ ಇದ್ದಾನೆ ಸರ್. ಬರ್ಲಿ. ಇವನೇ ಸರ್ ಕಳ್ಳ, ಇವನ್ನ ಪೊಲೀಸ್ ಕಿಟ್ಕೊಡ್ಬೇಕು. ಹಿಡಿಯೋಣ ಹಿಡಿಯೋಣ. ಅಯ್ಯ, ಹೆಂಗಿತ್ತು ರೈಡಿಂಗು ಟಚಿಂಗು? ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಇವ್ ನಿಮಗೆ ಗೊತ್ತಾ? ಗೊತ್ತಾ? ಸೈಡ್ ಪ್ಲೀಸ್. ಬರ್ಲಾಕ? ಬಾಯ್. ಹುಡುಗಿರ ಹತ್ರ ಬೇಕು ಅಂತಾನೆ ನಾಟಕ ಆಡ್ತೀರಾ ರಾಸ್ಕಲ್ಸ್. ಓ ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಓ ನಮಸ್ಕಾರ ಮಂಡಿ ಮಚ್ಚನ್ ಸಾವುಕಾರಿಗೆ. ಇದೇನಿದು ಮಧ್ಯಾಹ್ನ ಗುಂಡಾಗ್ತಿದ್ದೀರಿ? ಈಗ ಹಾಕಿದ್ರೆ ಸಂಜೆ ಅಷ್ಟೊತ್ತು ಇಳ್ದೋಗ್ಬಿಡುತ್ತಲ್ಲ. ಹೆಂಡ ಹೆಂಡತಿ ಎರಡನ್ನು ಮಿಕ್ಸ್ ಮಾಡಲ್ಲ ನಾನು. ಸಪರೇಟ್ ಸಪರೇಟ್ ಆಗಿ ಬ್ಯಾಲೆನ್ಸ್ ಮಾಡೋ ಹ್ಯಾಬಿಟ್ ನನ್ನದು. ನೀವ್ ಬಿಡಿ ಎಲ್ಲ ಬ್ಯಾಲೆನ್ಸ್ ಮಾಡ್ತೀರಾ, ಅಂಗಡಿ ತಕ್ಕಡಿ ಒಂದ್ ಬಿಟ್ಟು. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಕೇಳಿಲ್ವಾ? ನ್ಯಾಯವಾಗಿ ವ್ಯಾಪಾರ ಮಾಡ್ಬಿಟ್ರೆ ತಿರುಪ್ತಿಗೆ ಹೋಗ್ಬೇಕಾಗತ್ತೆ ನಾನು. ಅದ್ ಸರಿ, ಬಹಳ ದಿವಸ ಮೇಲೆ ಸಿಕ್ಕಿದ್ರ ಬನ್ನಿ ಗುಡ್ಡಾಕಿ. ಅಯ್ಯೋ ಬೇಡ ಸಾವುಕಾರ್ರೆ, ನಾನೀಗ ಡ್ಯೂಟಿಲಿದ್ದೀನಿ. ಪಕ್ಕದಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆಯಲ್ಲ, ಹೌದು, ಅಲ್ಲಿ ಪೋಲಿ ಹುಡುಗರ ಕಾಟ ಜಾಸ್ತಿ ಆಗಿದೆ ಅಂತ ವಾರ್ಡನ್ ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ಮಫ್ತಿಲಿದ್ದೀವಿ ಅವ್ರನ್ನ ಹಿಡಿಯಕ್ಕೆ. ಇನ್ಸ್ಪೆಕ್ಟ್ರೆ, ಅವ್ರನ್ನ ಹಿಡ್ದು ಎದುರಿಸ್ಬಿಟ್ಟು ಬಿಟ್ಬಿಟ್ಟು ಸಾಲದು. ಅವ್ರನ್ನ ಕರ್ಕೊಂಡೋಗಿ ಏರೋಪ್ಲೇನ್ ಎತ್ಬೇಕು. ಓದೋ ಸಮಯದಲ್ಲಿ ಊರು ಕೇರಿ ಅಲೆಗ್ ಬಿಟ್ಟವ್ರಲ್ಲ, ಅವ್ರ ಅಪ್ದಿರ್ ಮೊದ್ಲು ಬೆಂಡ್ ಎತ್ಬೇಕು. ನೀವ್ ಹೇಳೋದು ಸರಿನೇ. ತಂದೆ ತಾಯಿಗಳು ಸರಿ ಇಲ್ಲ ಅಂದ್ರೆ ಮಕ್ಕಳು ಖಂಡಿತವಾಗ್ಲೂ ಈ ರೀತಿ ಆಗೇ ಆಗ್ತಾರೆ, ಹಾಳಾಗೋಯ್ತಾರೆ, ಎಕ್ಕುಟ್ಟು ಹೋಯ್ತಾರೆ. ನಾನು ನಿಮ್ ಹತ್ರಕ್ಕೆ ಬರೋಣ ಅಂತಿದ್ದೆ. ಏನ್ ವಿಷಯ? ಕೂತ್ಕೊಂಡು ಮಾತಾಡಿ ಇನ್ಸ್ಪೆಕ್ಟ್ರೆ. ಏನ್ ಸಮಾಚಾರ?
ಏನಿಲ್ಲ, ಮುಂದಿನ ವಾರ ಮಗಳ ಮದುವೆ, ಅದಕ್ಕೆ 2 ಮೂಟೆ ಒಳ್ಳೆ ಅಕ್ಕಿ ಬೇಕಾಗಿತ್ತು. ಒಳ್ಳೆ ಅಕ್ಕಿರ? ನಮ್ಮ ಹತ್ರ ಇರೋದು ನುಚ್ಚು ದಪ್ಪಕ್ಕಿ, ಅದನ್ನೇ ಕಳಿಸ್ಕೊಡ್ಲಾ? ಅಯ್ಯಯ್ಯೋ ಬೇಡ ಸಾವ್ಕಾರೆ, ದೊಡ್ಡ ದೊಡ್ಡ ಸಾಬ್ರೆಲ್ಲ ಬರ್ತಾರೆ, ಸಣ್ಣ ಅಕ್ಕಿ ಇದ್ರೆ ಚೆನ್ನಾಗಿತ್ತು. ರೇ ಇನ್ಸ್ಪೆಕ್ಟ್ರೆ, ನಿಮ್ ಡಿಪಾರ್ಟ್ಮೆಂಟ್ ನವರೆಲ್ಲ ಓಸಿ ಗಿರಾಕಿಗಳು ಕಣ್ರಿ, ಅದ್ರಲ್ಲೂ ದಪ್ಪ ಸಣ್ಣ ಬೇರೆ ಅಂತ ಬಿಂಕ ಬೇರೆ ಮಾಡ್ತಿರಲ್ರಿ. ನಮ್ಮ ಹತ್ರ ಇರೋದೇ ದಪ್ಪಕ್ಕಿನಪ್ಪ, ಸಣ್ಣದು ನಮ್ ತಾಯಿ ಸತ್ವ. ಸರ್ ಆ ಪೂರೈಗಳು ಸಿಕ್ಬಿಟ್ರು. ಹೌದಾ? ಹೌದು, ಹೇಳ್ಕೊಂಡು ಬನ್ನಿ. ಆಯ್ತು ಸರ್. ರೇ ಇನ್ಸ್ಪೆಕ್ಟ್ರೆ, ಅವ್ರ ಅಪ್ತಿರಿಗೆ ಚೆನ್ನಾಗಿ ಬೆಂಡೆ ತದ್ ಮಾತ್ರ ಬರಿಬೇಡಿ. ಡೆಫಿನೆಟ್ಲಿ. ಓಕೆ. ಅಯ್ಯೋ ಏನ್ರಿ ಅನ್ಯಾಯ ಇದು. ಲೇಡೀಸ್ ಹಾಸ್ಟೆಲ್ ಕರೆಂಟ್ ಇದೆಯಾ ನೀರಿದ್ಯಾ ಅಂತ ಪರಿಶೀಲನೆ ಮಾಡಕ್ ಹೋದ್ರೆ ಇವ್ರು ನಮ್ಮನ್ನ ಅರೆಸ್ಟ್ ಮಾಡ್ತಿದ್ರಲ್ಲ. ಎಲ್ಲಾ ಪ್ರೆಸ್ಸವ್ರನ್ನ ಕರೆದು ರಾಜ್ಯಾದ್ಯಂತ ಇವ್ರನ್ನ ಬಹಿಷ್ಕಾರ ಮಾಡ್ಬೇಕಾಗಿದೆ ನಾವು. ಹಾ ಬಹಿಷ್ಕಾರ ಮಾಡುವಂತಪ್ಪ, ಮಾಡುವಂತೆ. ನಿಮ್ಮನ್ನ ಹೇಳ್ಕೊಂಡು ಹೋಗಿ ಏರೋಪ್ಲೇನ್ ಎತ್ತೇನೆ. ಯಾರೋ ನೋಡ್ತಾ ನಿಂತೀರಾ? ಹಾಕೋ ಒಳಗೆ ಅವ್ರನ್ನ. ಏನಯ್ಯ ನನ್ ಟೆನ್ಷನ್? ಒಂದ್ ಸಿಗರೇಟ್ ಕೊಡಪ್ಪ. ಅಯ್ಯ ಈ ಕಡೆನೆ ಬರಂಗವನೆ. ರೈಟ್ ಅಬೌಟ್ ಟರ್ನ್. ಇನ್ಸ್ಪೆಕ್ಟರ್ ಜಯಣ್ಣ ಸಿಕ್ಬಿಟ್ರೆ ನಮ್ಮ ಕಳ್ಳರ ಮಕ್ಕಳು. ಆಹಾ, ಬ್ಯಾಕ್ ಶಾಟ್ ಇಂದ ಒಳ್ಳೆ ಸಿನಿಮಾ ಹೀರೋ ಇದ್ದಂಗ ಅವರೇ ನನ್ನ ಮಕ್ಕಳು. ತಮ್ಮ ಸುಂದರ ಮುಖಾರವಿಂದವನ್ನೊಮ್ಮೆ ತೋರಿಸುವಿರಾ? ತೋರಿಸ್ಬಿಡಪ್ಪ. ಜಯಣ್ಣ ಏನೋ ಸ್ಕೆಚ್ ಆಗ್ತಾವನೆ. ಏನ್ ಸಾವ್ಕಾರ್ರೆ? ಜಯಣ್ಣ, ಮಗಳು ಮದುವೆಗೆ ಅಂತ 2 ಕ್ವಿಂಟಾಲ್ ಅಕ್ಕಿ ಕೇಳಿದ್ದಲ್ವಾ? ಬರ್ತೇ ಬಿಟ್ಟಿದ್ದೆ. ಮಿನಿಸ್ಟ್ರಿಗೆ ಅಂತ 3 ಕ್ವಿಂಟಾಲ್ ಅಕ್ಕಿ ತೆಗೆದಿಟ್ಟಿದ್ದೆ. ಅದನ್ನೇ ನಿನ್ ಮಗಳ ಮದುವೆ ಕಳಿಸ್ಕೊಟ್ಬಿಡ್ತೀನಿ. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ಇವ್ರನ್ನ ಇವ್ರ ಅಪ್ಪಂದಿರ ಬೆಂಡೆ ತೆಗ್ತಾನೆ, ನೀವ್ ಕೊಡ್ತಾರ ಇನ್ನೊಮ್ಮ? ಹಂಗಲ್ಲ ಕಣಪ್ಪ, ಅವ್ರ ಅಪ್ತಿರ್ನ ಬೆಂಡೆತ್ಬೇಕು ಅಂದ್ರೆ ನೀನ್ ನನ್ನೇ ಬೆಂಡೆತ್ಬೇಕು. ವಾಟ್ ಈಸ್ ಈ ಟೆಲಿಂಗ್? ಅಲ್ಲವನ್ನೆಲ್ಲ ಇನ್ಶರ್ಟ್ ಮಾಡ್ಕೊಂಡು ಕರಿಯ ನನ್ನ ಮಗ ಬಿಟ್ಟು ಕಳಿಸ್ಬಿಡು. ಮಧ್ಯಾಹ್ನಕ್ಕೆ ಕುಡ್ದಿದ್ ನಿಶಾ ಎಲ್ಲ ಹಿಡಿದೋಯ್ತು. ಕದರಾಗಿರು. ಬಿಟ್ಟು ಕಳ್ಸಿವ್ರನ್ನ. ಥ್ಯಾಂಕ್ ಯು ಸರ್. ಕಟ್ಟಿಬಿಡಿ. ಎಲ್ಲಿದ್ಯಾ? ಆಹಾ, ಅಲ್ಲಿದ್ಯಾ? ಆಹಾ, ಎಂತ ಕುಲಪುತ್ರ ನನ್ನ ಮಗನ ಹೆತ್ಬಿಟ್ಟೆ. ಇರೋನೊಬ್ಬ ಕಷ್ಟಪಟ್ಟು ಓದಿ ಲಾಯರ್ ಆಗ್ಲಿ ಅಂತ ನಾನ್ ಆಸೆ ಪಟ್ರೆ, ಈ ನನ್ನ ಮಗ ಮಾಡ್ತಾ ಇರೋ ಸಣ್ಣ ಕೆಲ್ಸಕ್ಕೆ ನಾನೇ ಒಬ್ಬ ಲಾಯರ್ ಇಟ್ಟು ಅವ್ನ್ ಕಾಪಾಡೋ ಸ್ಥಿತಿ ಬಂದ್ಬಿಟ್ಟೈತೆ. ಇವತ್ತು ಸಿಕ್ಲಿ ನನ್ನ ಮಗ. ಅಯ್ಯಯ್ಯ, ಅದ್ಯಾಕ್ರಿ ಮನೆಗ್ ಬಂದಿದ ತಕ್ಷಣ ಹಂಗ್ ಬಡ್ಕೋತಾ ಇದ್ದೀರಾ ನೀವು? ಕಟ್ಕೊಂಡಾಗಿಂದ ಹುಟ್ಟಾಗಿಂದ ನನ್ ಮಗುನ ಬೆನ್ನ ಹತ್ಬಿಟ್ಟಿದ್ದೀರಾ ನೀವು. ನಾ ಕೂತ್ರು ತಪ್ಪು, ನಿಂತ್ರು ತಪ್ಪು. ನನ್ ಕಂಡ ಒಂದ್ ಸಣ್ಣ ಹೆಜ್ಜೆ ಇಟ್ರು ತಪ್ಪು ನಿಮ್ಗೆ. ಸಣ್ಣ ಹೆಜ್ಜೆ ಇಡ್ತಾ ಇಲ್ವೇ ಆ ನಿನ್ನ ಮಗ? ಲೇಡೀಸ್ ಹಾಸ್ಟೆಲ್ ಕಾಂಪೌಂಡ್ ಗೋಡೆನ ದಾಟಿ ಆಚಿ ಕಾಲಿಡ್ತಾವ್ನೆ. ಇವತ್ತು ಸಿಕ್ಲಿ ನನ್ನ ಕೈಗ ನನ್ನ ಮಗ. ಅಯ್ಯ, ಸ್ವಲ್ಪ ಮೆತ್ತಗ್ ಮಾತಾಡ್ರಿ, ಮಗ ಮಲ್ಗೈತೆ. ಆಗ್ಲೇ ಬಂದು ಆ ನನ್ನ ಮಗ ಸಟ್ಲಾಗ್ಬಿಟ್ಟವನ ನನಗಿಂತ ಮುಂಚೆ. ಏನ್ ಹಿಂಗ್ ಒಬ್ನೇ ಅಲ್ಕಿಸ್ಕೊಂಡು ನೋಡ್ತಾವನಲ್ಲ. ನೀನ್ ನಾಳೆ ಯಾಸನ ತಂದು ಇರೋನೊಬ್ಬ ಮಗ ಬಿಸ್ತಲ್ ಓಡಾಡ್ತಾನಲ್ಲ ಅಂತ ನಾನು ಮಾರುತಿ ಕಾಲ್ ಕೊಡ್ಸಿದ್ರೆ ಹುಡುಗಿಯರಿಂದ ಸುತ್ತಕ್ ಹೋಯ್ತಾನೆ. ಮನೆ ಕೂತ್ಕೊಂಡು ಸ್ಪೋರ್ಟ್ಸ್ ನೋಡ್ಲಿ ಅಂತ ಟಿವಿ ಕೊಡ್ಸಿದ್ರೆ ಬಟ್ಟೆ ಬಿಚ್ಚಾಕಿರೋ ಬೇವಾಜ್ ಕಾರ್ಯಕ್ರಮ ನೋಡ್ತೀಯಾ? ನೀನ್ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತೈತೆ ತಡಿ. ಅಯ್ಯೋ ಅಪ್ಪ ಬಿಡ್ತಾನ. ಅಪ್ಪ ವಾರಕ್ಕೆ ಒಂದೇ ಸರಿ ಅಪ್ಪ ಬರೋದು, ಅಪ್ಪ ಮಾಡಪ್ಪ. ಅಯ್ಯಯ್ಯೋ ಅಪ್ಪ 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 ಅಪ್ಪ. ಕಷ್ಟಪಡ್ಬೇಕು. ತುಂಬಾ ಸ್ಟ್ರಿಕ್ಟ್ ಕಣೆ. ತಮ್ಮ ಮಗ್ಳನ್ನು ಎಲ್ಲರ ಹಾಗೆ ಬೆಳಿಲಿ ಅಂತ ಆಸೆ ಪಡ್ತಿದ್ದಾರೆ ಅನ್ಸುತ್ತೆ. ಹಲೋ, ಮೊನ್ನೆ ನಿಮ್ಮ ಕಾಲೇಜ್ ಫ್ಯಾಷನ್ ಪರೇಡ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿತ್ತು. ಎಸ್ಪೆಷಲಿ ಆ ಸ್ಯಾರಿಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಿ. ಇವರೆಲ್ಲ ನಿಮ್ ಫ್ರೆಂಡ್ಸಾ? ಇಟ್ಸ್ ಓಕೆ. ಅದು ಆ ಬಿಗಿನಿಂಗ್ ಡ್ರೆಸ್ ಇತ್ತಲ್ಲ ಮೊದಲು, ಅದಷ್ಟೊಂದು ಚೆನ್ನಾಗಿರಲಿಲ್ಲ. ನಿಮ್ ಪೋರ್ಷನ್ ಬಹಳ ಚೆನ್ನಾಗಿತ್ತು. ಬಸ್ ಇನ್ನು ಬರ್ಲೇ ಇಲ್ವಲ್ಲೇ? ಬಂದ್ಬಿಡ್ತೆ ಇನ್ನೇನು ಬರೋ ಟೈಮು. ಗುಡ್ ನೇಮ್? ಓ, ಬಸ್ ಬಂತು ಕಣೆ. ಬಾಳೆ ಬಸ್ ಬಂತು.
ಸ್ವಲ್ಪ ಅಲ್ಲಿ ನೋಡ್ಗುರು ಕೆಂಪಣ್ಣ ಸ್ವಲ್ಪ ಗಾಡಿ ನಿಲ್ಸಣ್ಣ. ಏಯ್ ನಿಲ್ಸೋ. ಏನೇ ಬ್ಯೂಟಿ. ಹೇಳೋರು ಕೆಲವ್ರು ಯಾರಿಲ್ವೇನೋ ನಿಂಗೆ? ಆಯ್ ಸ್ವೀಟಿ, ಅವತ್ ನಾನು ನಿನ್ಗೆ ಪ್ರೀತಿಯಿಂದ ರೋಸ್ ಕೊಡಕ್ ಬಂದಿದ್ದಕ್ಕೆ ಈಗ ನನ್ ಕೆನೆ ಮೇಲೆ ಏಟ್ ಕೊಟ್ಟಿಯಲ್ಲ, ಈಗ ನಾನು ನಿನ್ಗೆ ಏನ್ ಕೊಡ್ತೀನಿ ಗೊತ್ತಾ? ಕರೆಕ್ಟ್ ಮಾಡಿದ್ರಣ್ಣ ನೀವು. ನಿಮ್ಮಂತರಿದ್ರೆ ಇಂಥರೆಂದು ಬಾಲ ಬಿಚ್ಚಲ್ಲ. ನೀವು ಮಾಡಿದ್ರಲ್ಲ ಅದು ಫೈಟ್. ನಮಗೆ ಲೇಟ್ ಆಯ್ತು, ಹತ್ತೊಳೆ ಬೇಗ. ತುಂಬಾ ಥ್ಯಾಂಕ್ಸ್. ನಿಮ್ಮ ಹೆಸರು? ನನ್ನ ಹೆಸರು ಸವಿತಾ ಅಂತ. ನಿಮ್ಮ ಅಡ್ರೆಸ್? ನಾನು ಸದಾಶಿವಗಢದಲ್ಲಿದ್ದೀನಿ. ದಿಸ್ ಇಸ್ ಮೈ ಅಡ್ರೆಸ್. ಥ್ಯಾಂಕ್ ಯು. ಅಂತೂ ಸಿನಿಮಾ ಸ್ಟೈಲ್ ಅಲ್ಲಿ ಒಬ್ಬ ಹೀರೋ ಬಂದು ಕಾಪಾಡ್ದ ಅನ್ನು. ಆದ್ರೆ ಒಂದೇ ಒಂದ್ ಡಿಫ್ರೆನ್ಸ್. ಸಿನಿಮಾದಲ್ಲಿ ಹೀರೋಗೂ ವಿಲನ್ಗೂ ಫೈಟು, ಅದ್ರಲ್ಲಿ ವಿಲನ್ಗೂ ಫೈಟು. ವಿಲನ್ಗೂ ಫೈಟಾ? ಅಂದ್ರೆ ಸೇವ್ ಮಾಡ್ದೋನು ವಿಲನಾ? ವಿಲನ್ ಥರನೇ ಅನ್ಕೋ. ಮತ್ತೆ ಅವನಿಂದ ಹೇಗ್ ತಪ್ಪಿಸ್ಕೊಂಡೆ? ದಾರಿಲೊಬ್ಬ ಫೂಲು ಐ ಲವ್ ಯು ಅಂತ ಗುಲಾಬಿ ಹೂ ಕೊಟ್ಟಿದ್ದ. ಅದನ್ನೇ ನಾನು ಥ್ಯಾಂಕ್ ಯು ಅಂತ ಇವನು ಕೊಟ್ಬಿಟ್ಟೆ. ಪರವಾಗಿಲ್ಲ ಕಣೆ, ನೀನು ಹುಡುಗರನ್ನ ಚೆನ್ನಾಗ್ ಫುಲ್ ಮಾಡ್ತೀಯ. ಹಾ, ಅವ್ನು ನಿನ್ನ ಹತ್ರ ಅಡ್ರೆಸ್ ಏನು ಕೇಳಿಲ್ವೇನೆ? ಕೇಳ್ದ. ಗಾಬ್ರಿಲ್ ನನ್ಗೆ ಏನು ತೋಚ್ಲೇ ಇಲ್ಲ ಕಣೆ. ಆಮೇಲೆ ನಿನ್ ಎದುರುಗಡೆ ಮನೆ ಸವಿತಾ ಇದ್ದಾಳಲ್ಲ, ಅವಳ ಅಡ್ರೆಸ್ ಕೊಟ್ಬಿಟ್ಟೆ. ನಮ್ಮ ಎದುರು ಮನೆ ಸವಿತಾನಾ? ಏನೇ ನೀನು, ಯಾಕೆ ಹೀಗ್ ಮಾಡ್ದೆ? ಸವಿತಂಗೆ ಅವರಪ್ಪ ಗಂಡ್ ನೋಡ್ತಾ ಇದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಅಯ್ಯೋ, ಏನು ಆಗಲ್ಲ ಬಿಡೆ, ಮಜಾ ತಗೊಳ್ಳೋಣ ಕಣೆ. ಸವಿತಾ, ಫೋನ್ ತಗೊಮ್ಮ. ಹಲೋ ಸವಿತಾ, ಚೆನ್ನಾಗಿದ್ದೀನಿ? ಹಾ ಚೆನ್ನಾಗಿದ್ದೀನಕ್ಕ. ಅಪ್ಪಂಗ್ ಫೋನ್ ಕೊಡು. ಅಪ್ಪ ಅಕ್ಕನ್ ಫೋನ್.
ಹಲೋ, ಯಾರು ವಸಂತನಾ? ಹಾ, ಏನಮ್ಮ? ಮೊನ್ನೆ ಸವಿತಿ ನೋಡಕ್ಕೆ ಗಣ್ಣೂರ್ ಬಂದಿದ್ರಲ್ಲ, ಏನಾಯ್ತು? ಏನಾಗುತ್ತಮ್ಮ, ಈ ರಿಟೈರ್ಡ್ ಹೆಡ್ ಮಾಸ್ಟರ್ಗೆ 2 ಲಕ್ಷ 3 ಲಕ್ಷ ವರದಕ್ಷಿಣೆ ಕೊಡು ಅಂದ್ರೆ ಎಲ್ಲಿಂದ ಕೊಡೋದು? ನಿನ್ ತಮ್ಮ ಗೋವಿಂದ ಏನೋ ಪಿಕ್ಚರ್ ತೆಗಿದಂತೆ, ಪಿಕ್ಚರ್ ಹೊಸಾಲೆ ಪಿಕ್ಚರ್ ಅಂತೆ. ಇವನ್ ತಲೆ ಇದ್ ಮತ್ತೆ ಗ್ರಾಚ್ಯುಟಿ ಹಣ ಎಲ್ಲ ತಗೊಂಡೋಗಿ ಒಲೆಗೆ ಹಾಕ್ಬಿಟ್ಟ. ಅಪ್ಪ, ಯಾರೋ ಗೋವಿಂದನ್ ಹುಡ್ಕೊಂಡು ಡೈರೆಕ್ಟರ್ ಬಂದಿದ್ರು. ಅದೇನೋ ಸಮಾಜ ಸುಧಾರಣೆ ಬಗ್ಗೆ ಫಿಲಂ ತೆಗಿತಾರಂತೆ. ಅವನಿಗಲ್ಲೇ ಚೆನ್ನಾಗಿ ಉಗಿದ್ ಕಳಿಸ್ಬೇಕಾಗಿತ್ತು. ನೀನ್ ಉಗೀತಿ ಅಂತಾನೆ ನಮ್ಮನೆ ಅಡ್ರೆಸ್ ಕೊಟ್ಟಿದ್ದ, ನಾನ್ ನಿಮ್ಮನೆ ಅಡ್ರೆಸ್ ಕೊಟ್ಟಿದ್ದೀನಿ. ಕಳ್ಸು ಸರಿಯಾಗಿ ರಿಪೇರಿ ಮಾಡ್ತೀನಿ ಅವನಿಗೆ. ಇನ್ನೇನಮ್ಮ ವಿಶೇಷ? ನಮ್ ಕಾಲೇಜ್ನಲ್ಲಿ ಕುಮಾರ್ ಅಂತ ಸೋಷಿಯಾಲಜಿ ಲೆಕ್ಚರರ್ ಇದ್ದಾರೆ. ವಿಚಾರವಾದಿಗಳು. ವರದಕ್ಷಿಣೆ, ಹೆಣ್ಣಿನ ಶೋಷಣೆ ವಿರುದ್ಧ ತುಂಬಾ ಹೋರಾಟ ಮಾಡ್ತಿದ್ದಾರೆ. ನಮ್ ಸವಿತಿನ್ ಮದ್ವೆ ವಿಷಯನ ಮಾತಾಡಿದೀನಿ, ಅವರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸರಿ, ಸವಿತಿ ನೋಡಕ್ ಯಾವ ಬರ್ತಾರಂತಮ್ಮ? ಅವ್ರ ಆಡಂಬರ ಎಲ್ಲ ಇಷ್ಟಪಡಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಸರಿ ಅಮ್ಮ. ಸವಿತಾ, ಏನಪ್ಪಾ? ನೀನ್ ನೋಡೋದಕ್ ನಿಮ್ಮ ಅಕ್ಕ ಯಾವ್ದೋ ಗಂಡು ಕಳಿಸ್ತಾಳಂತೆ. ನಿನ್ ಅಜ್ಜಿ ಮನೆಗೆ ಹೋಗ್ಬೇಕು ಅಂತಿದ್ದಲ್ಲ? ಹೌದು. ಬೇಗ ಹೋಗಿ ಬಂದ್ಬಿಡು. ಸರಿಪಾ. ಅಯ್ಯ, ಅಂತೂ ನೀನ್ ಅನ್ಕೊಂಡಂಗೆ ಆ ಹೂವೇ ನಿನ್ನ ಹೃದಯದಲ್ಲಿ ಕೂತ್ಕೊಂಡ್ಬಿಡ್ತು ಅನ್ನೋ. ಕೃಷ್ಣ, ಈ ಹೂ ನನ್ನ ಹೃದಯದಲ್ಲಿ ಮಿಡಿತಾ ಇದೆ. ನನ್ನ ಹೃದಯದಲ್ಲಿ ಮಿಡಿತಾ ಇರೋ ಪ್ರೇಮದ ರಾಗ ನಿನಗೆ ಕೇಳಿಸ್ತಾ ಇಲ್ವಾ? ನಮ್ ತಾಯಿ ಸತ್ವಲ್ಲೂ ಕೇಳಿಸ್ತಾ ಇಲ್ಲ, ಬರೀ ಸಮುದ್ರದ ಅಲೆ ಶಬ್ದ ಕೇಳಿಸ್ತಾ ಇದೆ ಅಷ್ಟೇ. ಕೃಷ್ಣ, ನಾನು ಎಷ್ಟೋ ಜನ ಹುಡುಗಿರನ್ನ ನೋಡಿದ್ದೀನಿ, ಆದ್ರೆ ಇವಳು ನನ್ನ ತುಂಬಾ ಇಂಪ್ರೆಸ್ ಮಾಡ್ಬಿಟ್ರು. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ, ಅಂದ್ರೆ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ. ಆದ್ರೆ ದೇವರು ಪ್ರೀತಿ ಮಾಡ್ಲಿ ಅಂತಾನೆ ನಮ್ಮಿಬ್ಬರನ್ನು ಭೂಲೋಕ ಕಳಿಸ್ಬಿಟ್ಟಿದ್ದಾರೆ. ಅವನೆಷ್ಟು ಒಳ್ಳೆಯವನಲ್ಲ. ಗಾಡ್ ಇಸ್ ಗ್ರೇಟ್, ಗಾಡ್ ಇಸ್ ಗ್ರೇಟ್. ಈ ಪ್ರೀತಿಲಿ ಎಷ್ಟು ಸುಖ ಇದೆಯಲ್ಲ. ಒಂದು ರೋಜಾ ಹೂವ ಕೊಟ್ಟಿದ್ದಕ್ಕೆ ಕಾಳಿದಾಸ ಆಗ್ಬಿಟ್ಟಿದ್ದಾನೆ, ಇನ್ನು ಐ ಲವ್ ಯು ಅಂತ ಹೇಳ್ಬಿಟ್ರೆ ಪುರಂದರ ದಾಸ ಆಗ್ಬಿಡ್ತಾನೆ. ಬನ್ನಿ. ಇವನೆಲ್ಲೋದ ಕಾಣಿಸ್ತಾ ಇಲ್ಲ. ಇಲ್ಲಿದ್ಯಾ? ಬನ್ನಿ, ಇಲ್ಲಿ. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು. ಓಕೆ, ಬರ್ತೀವಿ ಸರ್. ಅಯ್ಯ, ಕಾರವಾರದ ಬಿಸ್ಲಿಗೆ ಕೋಲ್ಡ್ ವಾಟರ್ಗೆ ಏನ್ ಮಾಡ್ಲಿ, ರಾತ್ರಿ ವಿಸ್ಕಿಗೆ ಐಸ್ ಕ್ಯೂಬ್ ಏನ್ ಮಾಡ್ಲಿ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ. ಒಳ್ಳೆ ಫ್ರಿಡ್ಜ್ ನೇ ತಂದ್ಕೊಟ್ಬಿಟ್ಟಿದೆ ಕಣಯ್ಯ. ಅಯ್ಯ, ಹಂಗೆ ವಾರಕ್ಕೊಂದ್ಸಲ 1 ಕ್ರೇಟ್ ಬೀರ್ನು 4 ಬಾಟ್ಲಿ ವಿಸ್ಕಿನೂ ತಂದ್ಕೊಟ್ಬಿಟ್ರೆ ಇಲ್ಲೇ ಬಾರ್ ಸೆಕ್ಷನ್ ಓಪನ್ ಮಾಡ್ಕೊಂಡ್ಬಿಡ್ತೀನಿ ಕಣಯ್ಯ. ಅಯ್ಯ, ಈ ಫ್ರಿಡ್ಜ್ ಇರೋದು ಬಿಯರ್ನ ವಿಸ್ಕಿನ ಇಡೋದಕ್ಕಲ್ಲಯ್ಯ, ನನ್ನ ಪ್ರೀತಿಯ ಸವಿತಾ ಕೊಟ್ಟಿರೋ ಹೂನ ಇಡೋದಕ್ಕೆ. ಅಕಸ್ಮಾತ್ ಇದನ್ನ ತಗೊಂಡು ನಮ್ಮನೇಲಿ ಇಟ್ರೆ ನಮ್ಮಪ್ಪ ಬುಲ್ಡೋಜರು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಡ್ತಾನೆ ಅಂತ ತಂದು ಇಲ್ಲಿಡ್ತಾ ಇದೀನಿ ಕಣಯ್ಯ. ಅಷ್ಟಕ್ಕೂ ಹೂವ ಎಲ್ಲಿದೆ ಕಣಯ್ಯ? ಕೆಲ್ಸ ಕಟ್ಟೈತೆ. ಈ ಹೂವ ನನ್ನ ಹಾರ್ಟು. ಹಲೋ. ಓಹೋ, ನೀನು ದೇವದಾಸ್. ಪ್ರೀತಿಗೋಸ್ಕರ ನೀನು ಏನು ಬೇಕಾದ್ರೂ ಮಾಡ್ತೀಯಲ್ಲ? ಈ ಸಮುದ್ರದಲ್ಲಿ ಲೀನವಾಗ್ಬಿಡ್ತೀಯಲ್ಲ? ಹುಡುಗಿರು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನೀವು ಕಣ್ಣು ಬಿಟ್ಕೊಂಡು ನೋಡಿದ್ರೆ ನಾವು ದೊಡ್ಡದಾಗ ಹಲಕಿರಿಬೇಕು. ನೀವೊಂದು ಸಣ್ಣ ಸಹಾಯ ಮಾಡಿದ್ರೆ ಸಾಯೋವರೆಗೂ ಪ್ರೀತಿಸ್ಬೇಕು. ನಿಮ್ಮ ಹುಡುಗಾಟಕ್ಕೆ ನಾವು ಆಟದ ಬೊಂಬೆಗಳು. ನಿಮಗ್ ಮನಸ್ಸು ಬಂದ ತಕ್ಷಣ ಪ್ರೀತಿ ಮಾಡ್ತೀರಾ, ಆದ್ರೆ ಹುಡುಗಿರ ಅಭಿಪ್ರಾಯನೂ ಕೇಳೋದ್ ಬೇಡ್ವಾ? ನಾನೇನೋ ಮಾಡಿದ್ದೆ ನಿನ್ಗೆ? ನಿನ್ ಹಿಂದೆ ಸುತ್ತಿದ್ನಾ? ನೀ ನನಗೆ ಇಷ್ಟ ಅಂತ ಹೇಳಿದ್ನಾ? ನೀವು ಹುಡುಗಿರನ್ನ ನೋಡಿದ್ರೆ ಏನೆಲ್ಲ ಕೀಟ್ಲೆ ಮಾಡ್ತೀರಾ? ಅದು ನಮ್ಗೆ ಎಷ್ಟು ಕಿರಿಕಿರಿ ಆಗುತ್ತೆ ನಿನಗ್ ಗೊತ್ತಾ? ಅವತ್ತು ಕೃತಜ್ಞತೆಗೋಸ್ಕರ ಒಂದು ಹೂ ಕೊಟ್ಟೆ. ಹೂವನ್ನ ಯಾವ ಅರ್ಥದಲ್ಲಿ ಬೇಕಾದ್ರೂ ಕೊಡ್ಬೋದು. ಪ್ರೀತಿ ಅಂತ ಪ್ರೀತಿ. ನಿನ್ನ ವರ್ತನೆ ನನ್ನ ಮೇಲೆ ಎಂಥ ಪರಿಣಾಮ ಬೀರಿದೆ ಅಂತ ಗೊತ್ತಾ? ನನಗೆ ಓದೋಕ್ಕಾಗ್ತಿಲ್ಲ, ನಿದ್ದೆ
ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಮನೇಲಿ ನೆಮ್ಮದಿಯಾಗಿ ಇರೋದಕ್ಕಾಗ್ತಿಲ್ಲ. ನಿನ್ನ ಮನಸ್ಸಿನಿಂದ ಕಿತ್ತು ಹಾಕೋಣ ಅಂದ್ರೆ ಕೈಗೆ ಸಿಕ್ಕಲ್ಲ, ಕಣ್ಣಿಂದ ನೋಡ್ಬಾರ್ದು ಅನ್ಕೊಂಡ್ರೆ ನೆನಪಿನಲ್ಲಿ ಕಾಡಿಸ್ತಾ ಇದೀಯ. ನಾನೊಂದು ಸಂಪ್ರದಾಯಸ್ಥ ಮನೆ ಹುಡುಗಿ. ನನ್ನ ಮದುವೆ ಬಗ್ಗೆ ತೀರ್ಮಾನ ತಗೊಳ್ಳೋದು ನನ್ನ ತಂದೆ ತಾಯಿ. ಅದನ್ನ ತಡೆಯೋದಕ್ಕೆ ನೀನ್ ಯಾರು? ಏಯ್, ನಿನಗೋಸ್ಕರ ನಾನು ಈ ಎಲ್ಲ ಬಂಧನನ್ನು ಕಳಿಸ್ಕೊಂಡು ಹೊರಗೆ ಬರ್ಬೇಕಾ? ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಏನು ಗೊತ್ತಾ? I love you. I love you, Ravi. I love you. I love you. I love you, ಸದಾನಂದ, ಸುಮಿತ್ರಾ, ಸುಮಿತ್ರಾ, ಬಂದೇರಿ. ಏನು? ನೋಡು. ಲಕ್ಷ್ಮಿ, ಅಪ್ಪ ಆಶೀರ್ವಾದ ಮಾಡಿ. ನಿಂತ್ಕೋ. ಏನು ಅಂತ ಆಶೀರ್ವಾದ ಮಾಡ್ಲಿ? ನನ್ನ ಮನೆ ಮಾನ ಮರ್ಯಾದೆ ಉಳಿಸಕ್ ಬಂದಿದ್ಯಾ ಅಂತ ಆಶೀರ್ವಾದ ಮಾಡ್ಲಾ? ಇಲ್ಲ ಬದುಕಿದ್ದ ಹಾಗೆ ಈ ಅಪ್ಪನ ದೇಹಕ್ಕೆ ಕೊಳ್ಳಿಡೋಕ್ ಬಂದಿದ್ಯಾ ಅಂತ ಆಶೀರ್ವಾದ ಮಾಡ್ಲಾ? ಅಪ್ಪ, ಮಗಳ ಭವಿಷ್ಯಕ್ಕೆ ಆಶೀರ್ವಾದ ಮಾಡಿ ಅಂದ್ರೆ ಅಪಶಕನ ನುಡಿತೀರಾ? ಅಪಶಕುನ ನುಡಿದೆ? ನೀನ್ ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ಅಕ್ಷತೆ ಹಾಕಿ ಮಂಗಳಾರತಿ ಮಾಡಿ ಮನೆ ಒಳಗಡೆ ಕರ್ಕೋಬೇಕಾಗಿತ್ತ? ಎಲ್ರು ಕಳ್ಕೊಂಡವಳಾಗಿ ಮದುವೆ ಮಾಡ್ಕೊಂಡು ಮನೆ ಒಳಗಡೆ ಬಂದಿದ್ಯಲ್ಲ, ನಮ್ಮನ್ನೆಲ್ಲ ಜೀವಂತವಾಗಿ ಸುಟ್ಟು ಈ ಮನೆನ ಸ್ಮಶಾನ ಮಾಡ್ಬೇಕು ಅಂತಾನ? ಚಿಚಿ, ನಿನ್ನಂತ ಮಗಳು ಹುಟ್ಟಬಾರ್ದಾಗಿತ್ತು ನನಗೆ. ಸುಮಿತ್ರಾ, ಅವಳ ಹತ್ರ ಏನೇ ಮಾತಾಡ್ತೀಯ? ನನ್ನ ಮಗಳು ನನ್ನ ಭಾವನೆಗಳ ಪ್ರತಿರೂಪ ಅಂತ ತಿಳಿದಿದ್ದೆ. ಗುಣಗಳು ಸಂಸ್ಕಾರದಿಂದ ಬರೋದೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ಅಂತ ನನ್ನ ಮಗಳ ಬಗ್ಗೆ ಬೇರೆಯವರ ಹತ್ರ ಎಲ್ಲ ಭಾಷಣ ಬಿಗಿತಾ ಇದ್ದೆ. 20 ವರ್ಷದ ನನ್ನ ನಂಬಿಕೆನ ಒಂದೇ ಕ್ಷಣದಲ್ಲಿ ಸುಟ್ಟು ಬೂದಿ ಮಾಡಿಬಿಟ್ಲು. ಲಕ್ಷ್ಮಿ, ಲಕ್ಷ್ಮಿ, ಯಾಕೆ ಮಾಡ್ಬಿಟ್ಟೆ ಮಗಳೇ? ನೀನಿನ್ನು ಸಣ್ಣ ಹುಡುಗಿ, ಮುಂದಾಲೋಚನೆ ಇಲ್ಲದೆ ಈ ತಪ್ಪು ಮಾಡಿರ್ಬೇಕು. ನೋಡು, ನೀ ಕಟ್ಕೊಂಡಿರೋ ಈ ತಾಳಿನ ಮೊದಲು ಕಿತ್ತು ಬಿಸಾಕ್ಬಿಡು, ಕಿತ್ತು ಬಿಸಾಕ್ಬಿಡು. ದೇವಾಲಯ ತರ ಇರೋ ಈ ಮನೇಲಿ ಸಂಸ್ಕೃತಿನೇ ತುಂಬಿದೆ ಅಂತ ಇಡೀ ಊರೇ ಮಾತಾಡತ್ತೆ. ತಾಳಿನೇ ದೇವ್ರು ಅಂತ ನಂಬಿಕೊಂಡಿರೋ ಗೃಹಲಕ್ಷ್ಮಿ ಇರೋ ಈ ಮನೇಲಿ ನಿಮ್ಮಂತವ್ರ ಬಾಯಿನಲ್ಲಿ ತಾಳಿ ಕಿತ್ತು ಅಂತ ಮಾತು ಬರಬಾರ್ದು. ನೋಡಿ, ಯಾವ ಶಾಸ್ತ್ರದಲ್ಲೂ ವೇದದಲ್ಲೂ ಪ್ರೀತಿಸೋರ್ ಮದುವೆ ಆಗಬಾರ್ದು ಅಂತ ಹೇಳಿಲ್ಲ. ವೇದ ಶಾಸ್ತ್ರದ ಬಗ್ಗೆ ಮಾತಾಡೋಕೆ ನಿನಗೇನೋ ಯೋಗ್ಯತೆ ಇದೆ? ಅವಳು ನನ್ನ ಮಗಳು. ಅವಳ ತಲೆ ಕೆಡಿಸಿ ನನ್ನ ಹೆಸರನ್ನ ಹಾಳು ಮಾಡಬೇಕು ಅಂತ ಬಂದಿದ್ಯಾ? ನಡಿಯೋ ಆಚೆ, ನಡಿಯೋ. ನೀವು ತಿಳ್ಕೊಂಡಿರೋ ಹಾಗೆ ನಾನಿನ್ನು ಸಣ್ಣ ಹುಡುಗಿ ಅಲ್ಲ. ನನ್ನ ಭವಿಷ್ಯದ ಬಗ್ಗೆ ನಿರ್ಧಾರ ತಗೊಳ್ಳೋ ಜ್ಞಾನ ನನಗಿದೆ. ಜ್ಞಾನ ನಿನಗಿದೆ ಅಲ್ಲ? ನನ್ನ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋ ಪರಿಜ್ಞಾನ ನನಗಿಲ್ಲ. 20 ವರ್ಷದ ನನ್ನ ಪ್ರೀತಿ ಎಲ್ಲ ಮರೆತು ಬಿಟ್ಟೆ ಅಲ್ಲ? ಇನ್ನು ನಾನು ಯಾಕೆ ಬೇಕು ನಿನಗೆ? ಜನಗಳಿಂದ ಥೂ ಛೀ ಅನ್ನಿಸ್ಕೊಳ್ಳೋಕೆ ನಾನ್ ತಾನೇ ಯಾಕೆ ಬದುಕಿರಬೇಕು? ಬೇಡ ನನಗೆ. No.
ಅಬ್ಬ ಏನು ಅರ್ಜೆಂಟ ಮಾತಾಡ್ಬೇಕು ಅಂದಿಲ್ಲ, ಓಡೋಡಿ ಬಂದೆ, ಆಯಾಸ ಆಗೋಯ್ತು. ವಿಷಯ ರವಿ, ನಾವೇನು ತಿಳಿದೇ ಪ್ರೀತಿಸಿದ್ವಿ, ಈಗ ಅದನ್ನ ಮರ್ತು ಬಿಡು. ರವಿ, ನಾನೇನನ್ನ ಲವ್ ಮಾಡೋವರೆಗೂ ನನಗೆ ಇದೆಲ್ಲ ಏನು ಅನ್ನಿಸ್ಲಿಲ್ಲ. ಈಗ ಯೋಚನೆ ಮಾಡಿದ್ರೆ ಭಯವಾಗುತ್ತೆ, ಈಗಿದ್ರಿಂದ ಯಾರನ್ನು ಕಳ್ಕೋಬೇಕಾಗುತ್ತೋ ಅಂತ. ರವಿ, ನಮ್ಮನೇಲಿ ನಮ್ಮಪ್ಪ ಹೇಳ್ದಾಗೇನೆ ಎಲ್ಲ ನಡೆಯೋದು. ನಾನಾಗ್ಲಿ ನಮ್ಮಮ್ಮ ಆಗ್ಲಿ ಒಂದು ದಿವಸನೂ ನಮ್ಮಪ್ಪನ ಎದುರು ನಿಂತು ಮಾತಾಡಿಲ್ಲ. ನಮ್ಮಪ್ಪ ನಮ್ಮನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ. ಈ ವಿಷಯ ಗೊತ್ತಾಗಿ ನಮ್ ತಂದೆ ಏನಾದ್ರೂ ಅನಾಹುತ ಮಾಡ್ಕೊಂಡ್ರೆ ಫಾದರ್ ಸೆಂಟಿಮೆಂಟ್. ನೀನು ನಿಮ್ಮಪ್ಪನೇ ಲವ್ ಮಾಡ್ಕೋ. ನೋಡು, ನಾನು ಇಷ್ಟು ದಿನ ಹುಡುಗಾಟ ಕೇಳಿದ್ದೆ, ನೀನು ಪ್ರೀತಿ ಅನ್ನೋದು ಏನು ಅಂತ ನಾನು ತೋರಿಸ್ಕೊಟ್ಟೆ. ತುಂಬಾ ಥ್ಯಾಂಕ್ಸ್. ಓಕೆ, ನೀನ್ ನನ್ನ ಮರ್ತರು, ನಾನೇನ ಮರೆಯೋದಿಲ್ಲ. ನೀನ್ ನನ್ನ ಹೃದಯದಲ್ಲೇ ಇರ್ತೀಯ. ಗುಡ್ ಬಾಯ್. ನನಗೆ ನೀನು ಬೇಕು, ನೀನು ಬೇಕು ರವಿ. ರವಿ, ಯಾಕೆ ಮೌನವಾಗ್ಬಿಟ್ಟೆ? ನೋಡು ಲಕ್ಷ್ಮಿ, ಎಲ್ಲ ಪ್ರೇಮಿಗಳಿಗೆ ಅಂತ ಬಂದೇ ಬರುತ್ತೆ. ನಮ್ ವಿಚಾರದಲ್ಲಿ ಇದು ಬೇಗ ಬಂತು. ಈಗ ನಿರ್ಧಾರ ನೀನ್ ತಗೋಬೇಕು. ಮೌನವಾಗಿರೋದು ಜಡವಸ್ತು. ನೀನು ನಿಮ್ ತಂದೆ ಜೊತೆ ಮಾತಾಡ್ಲೇಬೇಕು. ನಾನಾ? ಇಲ್ಲ, ನಾನು ಬೆಳೆದ ವಾತಾವರಣ, ನಮ್ಮಪ್ಪನ ಗುಣ ಗೊತ್ತಿದ್ದು ಈ ಮಾತಾಡ್ತಿದೀಯಾ? ಲಕ್ಷ್ಮಿ, ನೀನ್ ನನ್ನ ಜೀವನದಲ್ಲಿ ಬಂದ್ಮೇಲೆನೆ ಪ್ರೀತಿಗೆ ಅರ್ಥ ನನಗೆ ಗೊತ್ತಾಗಿತ್ತು. ಲಕ್ಷ್ಮಿ, ನಿನ್ ಮೇಲೆ ಆಸೆ ಇಟ್ಕೊಂಡೆ ನಾನು ನಿಮ್ಮ ಮನೆಗೆ ಬಂದಿತ್ತು. ಆಗ ನಿಮ್ಮ ಮನೆಯವರ ಮಧುರ ಬಾಂಧವ್ಯನ ನೋಡಿದೆ. ಈ ಮನೆಗೆ ಅಳಿಯಾಗಬಾರ್ದ ಅಂತ ಆಸೆ ಪಟ್ಟೆ. ಲಕ್ಷ್ಮಿ, ನಿಮ್ಮ ತಂದೆ ಅವ್ರ ಸಿದ್ಧಾಂತನೆಲ್ಲ ಬಲವಂತವಾಗಿ ನಿನ್ ಮೇಲೆ ಏರ್ತಾ ಇದ್ದಾರೆ. ನೀನು ಮೌನ ಮರಿಬೇಕು, ಇಲ್ಲಾಂದ್ರೆ ಅವರ ಕಂದಾಚಾರಕ್ಕೆ ನೀನ್ ಮೆಟ್ಲಾಗ್ಬಿಡ್ತೀಯ. ನಾನೇನ್ ಮಾಡ್ಲಿ ರವಿ? ನಾನೊಬ್ಬಳೇ ಇದ್ದಾಗ ನಮ್ಮಪ್ಪನ ಜೊತೆಲಿ ಮನಸ್ಸು ಬೆಚ್ಚಿ ಮಾತಾಡ್ಬೇಕು ಅನ್ಸುತ್ತೆ. ಅವ್ರ ಎದುರುಗಡೆ ಬಂದ್ರೆ ನಾನು ಮೌನವಾಗಿ ಹೋಗ್ಬಿಡ್ತೀನಿ. ಲಕ್ಷ್ಮಿ, ನೀನ್ ಮೌನ ಆಗ್ಬಿಟ್ರೆ ನಮ್ಮ ಪ್ರೀತಿ ಸತ್ತೋಗತ್ತೆ. ನೋಡು, ಹೆತ್ತವ್ರಿಗೆ ಮಕ್ಳು ಎಷ್ಟೇ ದೊಡ್ಡವರಾದ್ರು ಚಿಕ್ಕವ್ರ ತರನೇ ಕಾಣಿಸ್ತಾರೆ. ನೀನು ಮನಸ್ಸು ಬಿಚ್ಚಿ ಮಾತಾಡ್ಬೇಕು, ಆಗ್ಲೇ ನಿನ್ ಮನಸ್ಸಿನ ಭಾವನೆ ಅವ್ರಿಗೆ ಅರ್ಥ ಆಗೋದು. ನಾನು ನಿಮ್ ತಂದೆ ಹತ್ರ ಮಾತಾಡ್ಬೋದು. ಒಂದ್ ವೇಳೆ ಅವ್ರು ಒಪ್ಪೋದು, ಇಲ್ಲ ದೊಡ್ಡ ಘರ್ಷಣೆ ಆಗ್ಬೋದು, ಸುಖಾಂತನೇ ಆಗ್ಬೋದು, ಇಲ್ಲ ದುರಂತನೇ ಆಗ್ಬೋದು, ನನಗೆ ಗೊತ್ತಿಲ್ಲ. ಅದನ್ನ ನೀನು ಎದುರಿಸಕ್ ಸಿದ್ಧವಾಗಿದ್ಯಾ? ನೀನು ಅಳಬಾರ್ದು. ನೀನು ನನ್ನಲ್ಲಿದ್ಯಾ. ನೀನ್ ಹತ್ರೆ ನನ್ನ ಹೃದಯ ಅಳತೆ. ನೀನ್ ನನ್ನ ಸಿಕ್ಲಿಲ್ಲ ಅಂದ್ರೆ ನಾನು ಈ ಸಮುದ್ರದಲ್ಲಿ ರವಿ, ನೀ ನನಗ್ ಬೇಕು ರವಿ, ನೀ ನನಗ್ ಬೇಕು. ನೋಡು, ಅಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ತೆಕ್ಕೊಡು. ಅಪ್ಲಿಕೇಶನ್ ಎಲ್ಲಿ ಸರ್? ಆ ಫೈಲ್ ನಲ್ಲಿ. ಫೈಲ್ ಎಲ್ಲಿದೆ ಸರ್? ನಿನ್ನ ಕೈಲಿ. ನನ್ನ ಕೈಲಿ ಎಲ್ಲಿದೆ ಸರ್? ನಿನ್ನ ಕಂಕಲ್ ನೋಡು. ಸಾರಿ ಸರ್. ಆ ಚೆಕ್ ಪುಸ್ತಕ ತಗೊಂಬ. ಚೆಕ್ ಪುಸ್ತಕ ಎಲ್ಲಿ ಸರ್? ಅಲ್ಲಿ ಆ ಟೇಬಲ್ ಮೇಲೆ ಇದೆ, ತಗೊಂಬ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈ ಸರ್ತಿ ನಿಮ್ಮ ಸಂಘದಿಂದ ಏನ್ ಕಾರ್ಯಕ್ರಮ ಹಾಕೊಂಡಿದ್ದೀರಿ? ಕಿವುಡ್ರಿಗೆ ಉಚಿತವಾಗಿ ಶ್ರವಣ ಸಾಧನ ಕೊಡೋ ಕಾರ್ಯಕ್ರಮನ ಹಾಕೊಂಡಿದೀವಿ. ಬಹಳ ಸಂತೋಷ ಸರ್, ಅದಕ್ಕೆ ತಾವು ಚೀಫ್ ಗೆಸ್ಟ್ ಆಗಿ ಖಂಡಿತ ಬರ್ಬೇಕು ಸರ್. ಆಯ್ತು.
ಆ ಶ್ರವಣ ಸಾಧನದ ಅಷ್ಟೂ ಖರ್ಚು ನನಗಿರ್ಲಿ. ಥ್ಯಾಂಕ್ ಯು ಸರ್. ಸರ್, ಇದು ಕಳ್ಸಾರಿ ಮಾಡಿರೋ ಕುರುಡ್ರು ಫಂಕ್ಷನ್ ಫೋಟೋಗ್ರಾಫ್ಸ್ ಸರ್. ಆಹಾ, ನಿಮ್ಗೋಸ್ಕರ ತಂದೆ ಸರ್. ಹಾ. ಕಾಫಿ ಏನಾದ್ರು ತಗೋತೀರಾ? ಇಲ್ಲ ಸರ್, ಇನ್ನೂ ಹೆಚ್ಚು ಕೆಲಸ ಇದೆ, ಬರ್ತೀವಿ. ಬರ್ತೀನಿ ಆಯ್ತು, ಸರ್. ನಮಸ್ಕಾರ. ಸರ್ ಚೆಕ್ಕು. ಅನಂತು, ಈ ಫೋಟೋಲಿರೋದು ನಮ್ಮ ರವಿನೇ ತಾನೆ? ಸರ್ ಇವನೇ ಇವನೇ ಅವತ್ತು ಅನಂತ ಪದ್ಮನಾಭ ವ್ರತ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಜಾಮೂನ್ ತಿನ್ನಿಸಿ ಚೆಕ್ ಹಾರಿಸ್ಕೊಂಡೋದವನು ಇವನೇ. ಆಮೇಲೆ ಹೊಸ ಗೆಟಪ್ ನಲ್ಲಿ ಬಂದು ಅದೇ ಚೆಕ್ ನ ನಿಮಗ್ ಕೊಟ್ಟವನು ಇವನೇ. ಅವನ್ ನೋಡ್ದಾಗ್ಲಿಂದ ನಂಗೆ ಡೌಟ್ ಇತ್ತು ಸರ್, ಇವನ್ ಸಿಗಾಕೊಂಡ್ಬಿಟ್ಟ. ನಿಂತ್ಕೋ ಲಕ್ಷ್ಮಿ, ಹೋಗು ಒಳಗೆ. ಸರ್, ಮಾತಾಡಬೇಡ. ನನ್ನನ್ನ ನಮ್ಮ ಮನೇನ ಏನು ಅಂತ ತಿಳ್ಕೊಂಡೆ. ನಿನ್ನನ್ನ ಮೊದಲ ಸಲ ನೋಡಿದಾಗ ಈ ಕಾಲದಲ್ಲೂ ಇಂಥ ಮನುಷ್ಯ ಇದಾನ ಅಂತ ಆಶ್ಚರ್ಯಪಟ್ಟೆ. ನನ್ನ ಸರಿಸಮಾನವಾದ ವ್ಯಕ್ತಿ ಅಂತ ನಿನ್ನನ್ನ ಸ್ನೇಹಿತನಾಗಿ ಮಾಡಿಕೊಂಡೆ. ನಮ್ಮ ಅಮ್ಮ, ನನ್ನ ಹೆಂಡತಿ, ನನ್ನ ಮಗಳು ಎಲ್ಲ ನಿನ್ನ ಪ್ರೀತಿ ಮಾಡಿದ್ರು. ನಮ್ಮ ಮನೆಯಲ್ಲಿ ನೀನು ಒಬ್ಬ ಅಂತ ನಂಬಿಕೊಂಡಿದ್ರು. ಅಂಥ ನಂಬಿಕೆಗೆ ಯಾಕೆ ದ್ರೋಹ ಮಾಡಿದೆ? ನಾನೇನಂತ ದ್ರೋಹ ಮಾಡಿದೆ ಸರ್? ಏನು ಮಾಡಿದ್ಯಾ? ನಂಬಿಕೆನೇ ಈ ಮನೆಗೆ ಆಧಾರ. ಘನತೆ, ಗೌರವ ನಮ್ಮ ಮನೆಯ ಲಾಂಛನ. ಅದಕ್ಕೆ ಒಂದು ಸಣ್ಣ ಗಾಸಿ ಆದ್ರೂ ನಾ ಸಹಿಸೋದಿಲ್ಲ. ಯಾವ ಉದ್ದೇಶ ಇಟ್ಕೊಂಡು ಈ ನಾಟಕ ಆಡ್ತಾ ಇದ್ಯಾ? ಸರ್, ನಾನು ಯಾವ ದುರುದ್ದೇಶನ ಇಟ್ಕೊಂಡು ಈ ಮನೆ ಬರ್ಲಿಲ್ಲ ಸರ್. ನೋಡಿ, ನಿಮ್ ಮಗಳನ್ನ ನಾನು ಮನಸಾರ ಪ್ರೀತಿ ಮಾಡಿದೆ. ನಿಮ್ ಮಗಳಿಂದ ನನಗೆ ನಿಮ್ ಮನೆತನ, ಗೌರವ, ನಿಮ್ ಸಂಪ್ರದಾಯದ ಬಗ್ಗೆ ಗೊತ್ತಾಯ್ತು. ನಿಮ್ಮೆಲ್ಲರೂ ಪ್ರೀತಿನ ಗಳಿಸಿ ನಿಮ್ ಮಗಳನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಾಟಕ ಮಾಡಿದೆ. ನಿಮ್ಮ ಹೆಸರಿಗೆ ಮಸಿ ಬೆಳೆಯಕಲ್ಲ. ಒಂದ್ ವೇಳೆ ನಾನು ಹಂಗಾಗಿದ್ರೆ ನಿಮ್ ಮಗಳನ್ನ ಕರ್ಕೊಂಡು ಯಾವತ್ತೋ ಮನೆ ಬಿಟ್ಟು ಹೋಗ್ಬೋದಾಯ್ತು. ಆದ್ರೆ ನಾನು ಹಂಗಲ್ಲ. ನನ್ ನಂಬಿ ಲಕ್ಷ್ಮಿ, ಇಷ್ಟಾದ್ರೂ ಯಾಕೆ ಮೌನವಾಗಿದ್ಯಾ? ನನ್ನನ್ನೇ ಫೂಲ್ ಮಾಡಿದವನಿಗೆ ನನ್ನ ಮಗಳಿಗೆ ಮೋಸ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಗೆಟ್ ಔಟ್. ನೋಡಿದ್ಯಾ ಸುಮಿತ್ರಾ, ಹೆಣ್ಣು ಮಗಳು ಅಂತಂದ್ರೆ ಮಡಿಲಲ್ಲಿ ಕಟ್ಕೊಂಡಿರೋ ಕೆಂಡ ಅಂತಾರೆ. ನಾವು ಹೂವಿನ ಹಾಗೆ ಸಾಕಿದ್ವಿ, ಇವಳು ಕೆಂಡ ಅಂತ ನಿಜ ಮಾಡ್ಬಿಟ್ಲು. ಎಷ್ಟು ಪ್ರೀತಿಯಿಂದ ಸಾಕಿದ್ವಿ, ಹೇಗೆಲ್ಲಾ ಬೆಳೆಸಿದ್ವಿ, ಏನೆಲ್ಲಾ ಕನಸು ಕಂಡ್ವಿ. ಆದ್ರೆ ಇವತ್ತು ಯಾವನು ಅಯೋಗ್ಯನ ಮಾತು ಕೇಳ್ಕೊಂಡು ನಮ್ಮಿಂದ ಎಲ್ಲ ಮುಚ್ಚಿಟ್ಟುಬಿಟ್ಲು. ಇಲ್ಲ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ನಿವಳಿಗೆ ಬೇಗ ಮದುವೆ ಮಾಡಬೇಕು. ನೋಡು, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಇವಳು ಮನೆಯಿಂದ ಆಚೆಗೆ ಹೋಗಬಾರದು. ಆ ಜವಾಬ್ದಾರಿ ನಿಂದು. ಈ ಮನೆ ಮಗಳು ಚೀಟಿ ಬರೆದಿಟ್ಟು ಮನೆ ಬಿಟ್ಟು ಹೊರಟು ಹೋಗಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅಲ್ಲ. ಸದಾನಂದ ರಾಯರು ಅಂದ್ರೆ ಒಂದು ಘನತೆ, ಒಂದು ಗೌರವ. ರಾಯರ ಕುಟುಂಬ ಅಂತಂದ್ರೆ
ಅದೇ ನಿಜವಾದ ಸಂಸಾರ ಅಂತ ಇಡೀ ಊರೇ ಕೊಂಡಾಡ್ತಾ ಇತ್ತು. ಇವತ್ತು ಏನಾಗಿದೆ ಇಲ್ಲಿ? ಏನಾಗಿದೆ ನನ್ನ ಮನೆಗೆ? ದೇವರೇ, ದೇವರೇ! ಮಾವ ಯಾಕೆ ಗಾಬರಿ ಆಗಿದ್ದೀರಾ? ಪ್ರಕಾಶ್, ಲಕ್ಷ್ಮಿ ಮನೆ ಬಿಟ್ಟು ಹೋಗಿದ್ದಾಳೆ. ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗೋಯ್ತು. ಮಾವ ನಂಗೆಲ್ಲ ಗೊತ್ತು, ನೀವೇನು ಯೋಚನೆ ಮಾಡಬೇಡಿ. ಇದರಲ್ಲಿ ಲಕ್ಷ್ಮಿದೇನು ತಪ್ಪಿಲ್ಲ. ತಪ್ಪೆಲ್ಲ ರವಿದೆ. ನನ್ನ ಕಣ್ ತಪ್ಪಿಸಿ ಲಕ್ಷ್ಮಿ ಕರ್ಕೊಂಡು ಕಾರವಾರದಿಂದ ಆಚೆ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮಿ, ನೀನ್ ಓಡ್ ಬಂದ್ ತಪ್ಪು ಮಾಡ್ದೆ. ನಿನ್ ನಿರ್ಧಾರ ಸರಿ ಇಲ್ಲ. ನಿನ್ನ ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಕಾಲ ಮಿಂಚಿದ ಮೇಲೆ ತಾಳ್ಬೇಗ ಅರ್ಥನೇ ಇಲ್ಲ. ನಡಿ ನಿಮ್ಮ ಅಪ್ಪನ ಹತ್ರ ಹೋಗೋಣ, ನಮ್ಮ ಪ್ರೀತಿ ಬಗ್ಗೆ ಹೇಳೋಣ. ಅವತ್ತು ನಾನು ನಾಟಕ ಮಾಡೋದಕ್ಕೆ ನಿಮ್ ತಂದೆ ನನ್ನ ನಂಬಿದ್ರು. ಈಗ ನಾನು ಸತ್ಯ ನೋಡಿದ್ದೀನಿ, ಖಂಡಿತ ಅವ್ರು ನಂಬೇ ನಂಬ್ತಾರೆ. ಹೋಗೋಣ. ವಾ, ಎಷ್ಟು ಚೆನ್ನಾಗಿ ಪ್ಲೇ ಮಾಡ್ತಿ. ನಿನಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ಬೇಕು. ನಮ್ ಕಣ್ ತಪ್ಪಿಸಿ ಇವಳನ್ನ ಹಾರಿಸ್ಕೊಂಡು ಹೋಗಿ ನೋಡ್ತಾ ಇದ್ಯಾ? ನೋಡಿ, ನೀವು ಅವಳನ್ನ ಅಧಿಕಾರದ ಪಡೆಯಕ್ಕೆ ಪ್ರಯತ್ನ ಪಡ್ತಾ ಇದ್ರ. ನಾನು ಇವಳ ಪ್ರೀತಿಯಿಂದ ಗಳಿಸಿದ್ದೀನಿ. ಅದನ್ನ ಜೀವನ ಪೂರ್ತಿ ಉಳಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಇವಳಿಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಸರ್ ಅಡ್ಡ ಬರ್ತಾ ಇದ್ರ? ದಯವಿಟ್ಟು ಬಲಂತ ಮಾಡ್ಬೇಡಿ. ನನಗೆ ಹೋರಾಟ ಒಡೆದಾಟ ಹೊಸದಲ್ಲ. ಅವಳು ಹೃದಯ ಗೆದ್ದಾಗೆ ಅವಳ ಅಪ್ಪನ ಮನಸ್ಸನ್ನ ಗೆಲ್ಬೇಕು ಅಂತ ನನ್ನ ಆಸೆ. ದಯವಿಟ್ಟು ನಮ್ ದಾರಿಗೆ ಅಡ್ಡ ಬರಬೇಡಿ ಪ್ಲೀಸ್. ನೀನು ನನ್ನ ಮಾವನ್ನ ಫುಲ್ ಮಾಡಿದೆ, ಇವಳನ್ನ ಫುಲ್ ಮಾಡಿದೆ. ಆದ್ರೆ ನನ್ನ ಫುಲ್ ಮಾಡಕ್ ಆಗೋಲ್ಲ. ಯು ಕಾಂಟ್ ಫುಲ್ ಮೀ, ನೋ ದಟ್. ಅವ್ರನ್ನ ಬೈಯೋದಕ್ಕೆ ನಿನಗೇನ್ ಅಧಿಕಾರ ಇದೆ? ನೀನು ನನ್ನ ಸಂಬಂಧಿಕ ಇರ್ಬೋದು, ಆದ್ರೆ ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ. ನಿನಗೋಸ್ಕರ ಲಕ್ಷಾಂತರ ರೂಪಾಯಿ ಆಧಾರ ಜಾಗದಿಂದ ವರ್ಗ ಮಾಡಿಸ್ಕೊಂಡು ಬಂದೆ. ನಿನಗೋಸ್ಕರ. ಲಕ್ಷ್ಮಿ, ಲಕ್ಷ್ಮಿ, ತಪ್ಪು ನಿಂದಲ್ಲ, ನಿಂದಲ್ಲ. ತಪ್ಪೆಲ್ಲ ತಪ್ಪೆಲ್ಲ ಇವಂದೆ, ಇವಂದೆ. ಏಯ್, ಹೊಡಿಲಿ ಬಿಡಮ್ಮ. ನಿನ್ನಂಥ ಮಗಳನ್ನ ಹೆತ್ತ ತಪ್ಪಿಗೆ ಇದೆಲ್ಲ ಆಗ್ಲೇಬೇಕು. ಯಾಕೆ ಹೇಳಿಸ್ಬಿಟ್ಟೆ? ಕೈ ಎತ್ತು. ನಿನ್ನನ್ನ ಅತಿಥಿಯಾಗಿ ಮನೆಗೆ ಸೇರಿಸಿದ್ದಕ್ಕೆ, ನೀನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ನಿನಗೆ ಶಿಕ್ಷೆ ಕೊಡದೆ ಬಿಟ್ಟಿದ್ದಕ್ಕೆ ನನಗೆ ಶಿಕ್ಷೆ ಆಗಲೇಬೇಕು. ನಿನ್ನಿಂದಾಗಿ ನನ್ನ ಮನೆ ಮನಸ್ಸು ಎಲ್ಲ ಮೈಲಿಗೆ ಆಗಿಬಿಡ್ತು. ಸಂಸ್ಕಾರ ಇಲ್ದವನ ಜೊತೆ ಸ್ನೇಹ ಮಾಡಿದ್ರೆ ಎಷ್ಟು ಕೃತಜ್ಞನಾಗಿರ್ತಾನೆ ಅಂತ ನೀನೇ ತೋರಿಸ್ಬಿಟ್ಟೆ. ಸಂಸ್ಕಾರ? ನಾನು ಸಂಸ್ಕಾರ ಇಲ್ದಿರೋ ಅವಿವೇಕಿ, ಅನಾಗರಿಕ. ನೀವು ಜ್ಞಾನಿಗಳು. ವೇದ, ಪುರಾಣ, ರಾಮಾಯಣ, ಮಹಾಭಾರತನ ಪಾರಾಯಣ ಮಾಡೋ ಪುಣ್ಯಾತ್ಮರು.
ಜ್ಞಾನದ ಭಂಡಾರ ನೀವು ಮಾತಾಡಿದ್ರೆ ಮಂತ್ರ, ನಡೆದಾಡಿದ್ರೆ ಶ್ಲೋಕ. ಆದ್ರೆ ನಿಮ್ಮನೇಲಿ ಇರೋ ಈ ಶೋಕ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ ಅಲ್ಲ? ಅವತ್ ನೀವ್ ಏನ್ ಹೇಳಿದ್ರಿ? ನೀ ನನ್ನ ಜಾತಿಯವನಾಗಿದ್ರೆ ನನ್ನ ಮಗಳನ್ನ ಕೊಟ್ಟು ನಿನ್ ಮದುವೆ ಮಾಡ್ತೀನಿ ಅಂದ್ರಿ. ಯಾವ್ದು ಜಾತಿ ಇರೋದು? ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು. ನೀವು ಮಾಡಿರೋ ಜಾತಿ ಅಂತಸ್ತಿಗೆ ಈ ನಮ್ಮ ಪ್ರೇಮನ ತಡೆ ಶಕ್ತಿ ಇಲ್ಲ. ಜಾತಿ ಬಗ್ಗೆ ಮಾತಾಡ್ತೀಯನೋ? ನೀನೊಬ್ಬ ನೀತಿ ಕೆಟ್ಟವನು. ಅವಳು ನನ್ನ ಮಗಳು. ಅವಳ ಭವಿಷ್ಯನ ನನ್ನ ಹೃದಯದಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಅವಳು ಹೇಗೆ ಬದುಕಬೇಕು ಅಂತ ನಾನು ಕನಸು ಕಾಣ್ತಾ ಇದ್ದೀನಿ. ಆದ್ರೆ ನೀನು ಅವಳ ದಾರಿ ತಪ್ಪಿಸ್ತಾ ಇದೀಯ. ನಿಂತ್ಕೊಳ್ಳಿ. ಏನ್ರಿ ಮಾಡ್ತಾ ಇದ್ದೀರಿ? ಬಿಡ್ರಿ ಅವಳನ್ನ. ನೋಡಿದ್ಯಾ ಸುಮಿತ್ರಾ, ಇವಳನ್ನ ಯಾವ ಮನೆಯಲ್ಲಿ ತಂದೆ ತಾಯಿ ಪ್ರೀತಿ ತೋರಿಸೋದಿಲ್ವೋ ಆ ಮನೆ ಮಕ್ಕಳು ಕೆಡ್ತಾರೆ ಅಂತಾರೆ. ನಾವು ಪ್ರೀತಿ ತೋರಿಸ್ಲಿಲ್ವಾ ಇವಳಿಗೆ? ಇವಳು ಯಾಕೆ ಅವಳಿಂದ ಹೋಗ್ಬೇಕು? ಸರಿನಾ ಇದು? ಅವಳಿಗೆ ಓಡ್ ಹೋಗು ಅಂತ ಹೇಳಿದ್ದು ನಾನೇ. ಹೆಂಡತಿ ಮಕ್ಕಳ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತ ನೀವ್ ಅನ್ಕೊಂಡಿರ್ಬಹುದು. ಆದ್ರೆ ನಾವು ಮನೆಯಲ್ಲಿ ನಮ್ಮ ಆಸೆಗಳನ್ನ, ನಮ್ಮ ಭಾವನೆಗಳನ್ನ ಭಯದಿಂದ ಅದಿಮಿಟ್ಕೊಂಡು ಬದುಕ್ತಾ ಇದ್ದೀವಿ. ಭಾವನೆಗಳನ್ನ ಕಳ್ಕೊಂಡ ಮನುಷ್ಯ ಜೀವಂತ ಶವ ರೀ. ಅವಳೇನು ಚಿಕ್ಕ ಮಗು ಅಲ್ಲ, ಬೆಳೆದಿದ್ದಾಳೆ. ತನ್ನ ಮನಸ್ಸಲ್ಲಿರೋ ಆಸೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋಕಾಗದೆ ಒದ್ದಾಡ್ತಾ ಇದ್ದಾಳೆ. ಈಗ ನೀವೇನಾದ್ರೂ ಹಠ ಮಾಡಿದ್ರೆ ಅವಳು ಬಾಳ್ನ ನಾವೇ ಹಾಳು ಮಾಡ್ದಾಗ ಆಗುತ್ತೆ ರೀ. ನೀವು ಮಾತಾಡಿದ್ರೆ ಮಂತ್ರ, ನಡೆದಾಡಿದ್ರೆ ಶ್ಲೋಕ. ಆದ್ರೆ ನಿಮ್ಮನೇಲಿ ಇರೋ ಈ ಶೋಕ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ ಅಲ್ಲ? ನೀನು ಮೌನವಾಗಿದ್ದು ಅನರ್ಥ ಮಾಡ್ಬಿಟ್ಟೆಮ್ಮ. ನನ್ನ ಮಗಳು ಸಂತೋಷವಾಗಿರೋದೆ ನನಗೂ ಸಂತೋಷ ಅಲ್ವೇ? ಆಯ್ತು. ಈ ಲಕ್ಷ್ಮಿ ಆ ರವಿ ಜೊತೆ ಇರೋದೇ ನಿಮಗೆಲ್ಲ ನೆಮ್ಮದಿ ತರೋ ಹಾಗಿದ್ರೆ ಅದೇ ನನಗೂ ನೆಮ್ಮದಿ. ಹೋಗು ಅವನ ಜೊತೆ.